ಗೌಡ್ರೆ ಗೌಡ್ರೆ, ಏನೋ ಸಿದ್ಧ? ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ನೀವು ಬೇಗ ಬರ್ಬೇಕಂತೆ ಗೌಡ್ರೆ. ಅದಂಗಾಗುತ್ತೆ? ನಮ್ಮ ಪಾರ್ವತಿ ಈಗಲೇ ಆಗಲೋ ಎರಗೆ ಆಗೋಂಗಿದೆ. ಪಟೇಲ್ರು ಶಾನ್ ಬೋಗ್ರು ನೀವು ಬರದೆ ತೀರ್ಪು ಕೊಡಕ್ಕಾಗಲ್ಲಂತೆ, ನೀವು ಬರ್ಲೇಬೇಕಂತೆ. ನೋಡ ಹೇಳಿದನ್ನ ಅರ್ಥ ಮಾಡ್ಕೊ. ಅಲ್ಲ ಕಣಪ್ಪ, ಪಾರ್ವತಿಗೆ ಚೊಚ್ಚಲರಿಗೆ ಗಂಡ ಪಕ್ಕದಾಗಿದ್ರೆ 100 ಆನೆ ಬಲ ಬಂದಂಗಲ್ವಾ? ಅತ್ತೆ, ನೀವೆಲ್ಲ ಇರುವಾಗ ನನ್ಗೇನ್ ಭಯ? ಏನೋ ಮುಖ್ಯವಾದ ಕೆಲಸ ಅಂತಾರೆ, ನನ್ನಿಂದ ಪಂಚಾಯತಿ ಕೆಲಸ ನಿಲ್ಸಕ್ಕಾಗತ್ತಾ ರೀ? ನೀವು ಹೋಗಿ ಬನ್ನಿ, ಅವ್ರನ್ನೆಲ್ಲ ಕಾಯಿಸೋದು ನಿಮ್ಗೆ ಸರಿ ಅನ್ಸುತ್ತಾ? ಅಲ್ಲ ಪಾರ್ವತಿ, ನೀವೇನು ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿ ಹೋಗಿ ಬನ್ನಿ. ಅಪ್ಪ ಸರಿ ಪಾರ್ವತಿ, ನಡಿ. ಸಿದ್ರಾಮ, ಕೇಳಿಸ್ತೀನೋ ಕೂಸಾಳ ಸತ್ತು? ಕೇಳಿಸ್ತು ಕಣ್ರವ್ವ, ಕೇಳಿಸ್ತು. ಕೊನೆಗೂ ಆ ಶಿವಪ್ಪ ಕರುಣೆ ತೋರ್ಬಿಟ್ಟ. ಈ ಅಜ್ಜಿ ಮಡಲಲ್ಲ ಆಡಕ್ಕೆ ಒಂದ್ ಮೊಮ್ಮಗುನ ಕೊಟ್ಬಿಟ್ಟಪ್ಪ. ಸಿದ್ರಾಮ, ಎಷ್ಟೋ ವರ್ಷ ಮಕ್ಕಳಿಂದ ಇದ್ದ ಈ ಮನೇಲಿ ಕೊನೆಗೂ ಮಗು ಆಳೋ ಸತ್ತು ಕೇಳಂಗ್ ಮಾಡಿಬಿಟ್ಟಪ್ಪ. ಹೌದು ಕಣ್ರವ್ವ, ಹೌದು. ಬುದ್ಧಿ ಆಗೋತು. ಬುದ್ಧಿ ಏನಾಯ್ತು? ಪಾರ್ವತಮ್ಮನವ್ರಿಗೆ ಮಗು ಆಯ್ತು. ಅಂತೂ ಇಂತೂ ಕಲ್ಯಾಣಯ್ಯ, ಒಳ್ಳೇದಾಯ್ತು, ನಿಮ್ಮ ವಂಶ ಬೆಳೀತು. ಎಲ್ಲ ದೈವೇಚ್ಛೆ. ಯಾಕ್ರೋ ಹಿಂಗ್ ನಿಂತಿದ್ದೀರಿ? ಏನಾಯ್ತವ? ಪಾರ್ವತಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಕಣಪ್ಪ. ಪಾರ್ವತಿ, ನನ್ನ ಬಿಟ್ಟು ಹೋಗ್ಬಿಟ್ಟಿಯ ಪಾರ್ವತಿ? ನಾನು ನಿಮ್ಗೇನು ಅನ್ಯಾಯ ಮಾಡಿದ್ದೆ ಅಂತ ನನಗಿಂತ ಮೋಸ ಮಾಡ್ಬಿಟ್ಟೆ ಪಾರ್ವತಿ. ತಾಯಿ ಆಗ್ತೀನಿ ಅಂತ ನಮ್ಗೆಲ್ಲ ಆಸೆ ತೋರಿಸಿ ನಮ್ಮನ್ನೆಲ್ಲ ತಬ್ಲೆ ಮಾಡಿ ಹೋಗ್ಬಿಟ್ಟಿಲ್ಲ ಪಾರ್ವತಿ. ನೀನ್ ಹೀಗೆ ಸಾಯ್ತೀಯ ಅಂತ ಗೊತ್ತಿದ್ದಿದ್ರೆ ನನಗೆ ಮಗುನೇ ಬೇಡ ಅಂತಿದ್ದೆ. ದರಿದ್ರ, ಇದರಿಂದ ನನ್ನ ಪಾರ್ವತಿ ಸತ್ತಿತ್ತು. ಈ ಅನಿಷ್ಟನಾದ್ರೂ ಸತ್ತು ನನ್ನ ಪಾರ್ವತಿ ಉಳಿಬಾರ್ದಾಗಿತ್ತ. ಅಮ್ಮ, ಮೊದಲು ತಗೊಂಡೋಗಿ ಹೊರಗಡೆ ಎಸಿ ಹೋಗಮ್ಮ. ಮಗ, ಏನು ಅಂತ ಮಾತಾಡ್ತೀಯಪ್ಪ? ಕಾಗೆ ಕೂರೋದಕ್ಕೂ ಟೊಂಕೆ ಮುರಿಯೋದಕ್ಕೂ ಸಮ ಅಂತಾರಲ್ಲ ಹಾಗೆ. ಪಾರ್ವತಿ ಸಾವಿಗೆ ಈ ಮಗು ಏನ್ ಮಾಡ್ತಪ್ಪ? ಇಲ್ಲಮ್ಮ, ಈ ಅನಿಷ್ಟ ನುಡ್ಸಕ್ ಹೋಗಿ ಪಾರ್ವತಿ ಪ್ರಾಣ ಬಿಟ್ಟಿದ್ದು. ತಗೊಂಡು ಹೋಗು. ನಾನು ಕಣ್ಣಿದ್ರಿದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ, ತಗೊಂಡು. ಪಾರ್ವತಿ